ಹೆಲಿಕಾಪ್ಟರ್ ಯಾಕೆ ಅಡ್ಡಾಡ್ದ ಅದಕ್ಕೇನ್ ಸಂಬಂಧ ಐತೆ? ಅಲ್ಪ ತುಡುಗ್ರ ಹೆಲಿಕಾಪ್ಟರ್ದಾಗ ಅಡ್ಡಾಡತ್ತಾರ. ನಿಜವಾಗಿಯೂ ನಾವು ಶ್ರಮ ಪಡ್ತಕ್ಕಂಥವ್ರು, ಇಡೀ ನಾಡಿಗೆ ಅನ್ನ ಹಾಕ್ತಕ್ಕಂಥವ್ರ ರಕ್ತ ಬೆವರ ಭೂಮಿ ಒಳಗೆ ಸುರಿಸಿ ನಾಡಿಗೆ ಮಹಾಪ್ರಸಾದನ್ನು ಕೊಟ್ಟು ಬದುಕಿಸಿದಂತ ಮಕ್ಕಳು ನಾವು ಹೆಲಿಕಾಪ್ಟರ್ದಾಗ ಅಡ್ಡಾಡಬಾರ್ದು. ಅದೇನ ಬ್ರಿಟಿಷರ್ದಾರಲ್ಲ ಇವ್ರು, ಈಗಿದ್ದ 224 ಮಂದಿ 500 ಮಂದಿ ಬ್ರಿಟಿಷರ್ಕಿಂತ ಕೆಟ್ಟದಾರ ಇವ್ರ. ನೀವ್ ಯಾಕಂದ್ರೆ ಇಲ್ಲೇ ಕೂತ ನೋಡಿದ್ರೆ ನಾವು ಅವ್ರನ್ನ ದಿವಸ ಒಳಗೆ ಹೋಗಿದ್ವು, ಅಡ್ಡಾಡ್ತು, ಅವ್ರ ಜೊತೆ ಹೋರಾಟ ಮಾಡ್ತು ಎಲ್ಲ ಗೊತ್ತೈತಿ. ಅವ್ರೇನ ಹಗರವಾದ ಚರ್ಮ ಇಲ್ಲ ಅವ್ರದ, ಅಟ್ ಲೌಡ್ ಕರಗೋದಿಲ್ಲ ಅವ್ರ ಬಹಳಷ್ಟು. ಇವತ್ತ ಯಾಕಂದ್ರ ಇಲ್ಲಿ ತೋಟದಾಗ ನಮ್ಗೆ ಅದ್ಭುತ ಆಗೈತಿ. ಹಂಗ ಹುಲಿ ದಿವಸ ಫೋನ್ ಹಚ್ಚೋದ ನಾವು ಯಾವಾಗ ಲಕ್ಷ್ಮಣನ ಹಸ್ತಾನು ಏನ್ ಹೊಲ್ದಾಗ ಏನೇನು ಹೇಳತ್ತೀರ ಅವ್ರು, ಹನುಮಂತ ಪೂಜೆ ಹತ್ತಿ ಏನ್ ಮಾಡ್ತಾರೆ ಹಮಲತ್ ನಾವು. ಆದ್ರೂ ಇಲ್ಲಿ ಬರಾಂತ್ರ ಬಹಳ ಖುಷಿ ಆಯ್ತು. ಹನುಮಂತ ದೇವರ ಇವತ್ತ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಈ ಎಲ್ಲಾ ಕಾರ್ಯಕ್ರಮಗಳು ನೋಡಿ ನಮಗೂ ಕೂಡ ಖುಷಿ ಆಯ್ತು. ಇಲ್ಲಿ ಹಳ್ಳಿ ಒಳಗ ಎಲ್ಲ ನನ್ನ ತಾಯಿಯಂದಿರು ಕೂಡ ಬಂದಾರ. ತಾವು ಕೂಡ ನನ್ನ ರೈತ ದೇವರುಗಳೆಲ್ಲರೂ ಭಾಗವಹಿಸಿರಿ. ಬಹಳ ಸಂತೋಷ ಆಕೈತಿ. ಸಂಘಟನೆ ಬಲಿಷ್ಠ ಆಗ್ಲೇಬೇಕು. ಬಲಿಷ್ಠ ಆಗ್ಲಿಲ್ಲ ಅಂದ್ರೆ ನಮಗ್ ಬದುಕಿಗೆ ರಕ್ಷಣೆ ಇಲ್ಲ. ಗೊತ್ತಾಗೈತಿ ನಿಮಗ್? ಗೊತ್ತಾಗೈತಿಲ್ರಿ? ಮತ್ತ ಗುರ್ಲಾಪುರದಾಗ ಗೊತ್ತಾಗೈತೆ, ನಮ್ ತಾಯಿಗಳಿಗೂ ಗೊತ್ತಾಗಿದೆ. ಯಾಕಂದ್ರೆ ನೀವು ಮನ್ಯಾಗ ಕೂತು ಬಹುಶಃ ಟಿವಿ ಮೊಬೈಲ್ ನೋಡಿರ್ಬೋದು. 10 ರೂಪಾಯಿ ಕೊಡೋರಲ್ಲ ಅವ್ರ ಮಂದಿ. ನೀವು ಇವಾಗ ಗುರ್ಲಾಪುರ ನಮ್ಮ ದೇವರ ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಾಗ ಲಕ್ಷಾಂತರ ಜನ ಬಂದ್ರೆ ಅದು ಆಟೋಮೆಟಿಕ್ ಅವ್ರಿಗೆ ಗೊತ್ತಾಗ್ತಿ ಇವ್ರ